ಕೊರಳ್ಳಿ ಸಿಂದಗಿ ವಿಜಯಪುರದ ಶ್ರೀ ಮುದ್ದನಗೌಡ ಎಸ್ ಪಾಟೀಲರ ಸ್ಫೂರ್ತಿದಾಯಕ ಯಾತ್ರೆಗೆ ಸ್ವಾಗತ. 1 ಎಕರೆಗೆ ಕೇವಲ 30 ಟನ್ ಕಬ್ಬನ್ನು ಸಾಧಿಸುವ ಸಾಂಪ್ರದಾಯಿಕ ರೈತ ಶ್ರೀ ಪಾಟೀಲ್ ಅವರು 2022ರಲ್ಲಿ ಸಾವಯವ ಕೃಷಿಗೆ ಪರಿವರ್ತನೆ ಮಾಡುವ ದಿಟ್ಟ ನಿರ್ಧಾರವನ್ನು ಮಾಡಿದರು. ಪ್ರಕೃತಿಯ ಬುದ್ಧಿವಂತಿಕೆ ಮತ್ತು ಕೂಬಾ ಉತ್ಪನ್ನಗಳ ಮಾರ್ಗದರ್ಶನವನ್ನು ಅಳವಡಿಸಿಕೊಂಡು ಅವರು ತಮ್ಮ ಹೊಲಗಳನ್ನು ಮತ್ತು ಅವರ ಇಳುವರಿಯನ್ನು ಪರಿವರ್ತಿಸಿದ್ದಾರೆ. 2023ರಲ್ಲಿ ಅವರ ಪ್ರತಿ ಎಕರೆಗೆ 50 ಟನ್ಗಳಷ್ಟು ಪ್ರಭಾವಶಾಲಿ ಫಸಲು. ಆದರೆ ಕತೆ ಅಲ್ಲಿಗೆ ಮುಗಿಯುವುದಿಲ್ಲ. 2024ರ ವೇಳೆಗೆ ಶ್ರೀ ಪಾಟೀಲ್ ಅವರ ಸಾವಯವ ಕೃಷಿ ಪದ್ಧತಿಗಳು ಮತ್ತು ಕೂಬಾ ಉತ್ಪನ್ನಗಳ ಬಳಕೆಯು ಪ್ರತಿ ಎಕರೆಗೆ 64 ಟನ್ಗಳಷ್ಟು 64 ಟನ್ಗ ದಾಖಲೆ ಮುರಿಯುವ ಇಳುವರಿಗೆ ಕಾರಣವಾಯಿತು. ರಟೂನ್ ಬೆಳೆಗಳಲ್ಲಿಯೂ ಸಹ ಸಾಂಪ್ರದಾಯಿಕ ರೈತರು ಸಾಮಾನ್ಯವಾಗಿ ಕುಸಿತದ ಫಲಿತಾಂಶಗಳನ್ನು ನೋಡುತ್ತಾರೆ. ಇಂದು ಎಲ್ಲೆಡೆ ರೈತರ ಆಶಾಕಿರಣವಾಗಿ ಶ್ರೀ ಪಾಟೀಲರು ನಿಂತಿದ್ದಾರೆ. ಹೊಸದಾಗಿ ನಾಟಿ ಮಾಡಿದ ಕಬ್ಬಿನಿಂದ ಮತ್ತು ಕೂಬಾ ಅವರ ಮಾರ್ಗಸೂಚಿಗಳನ್ನು ನಿಖರವಾಗಿ ಅನುಸರಿಸಿ ಅವರು 75 ಟನ್ ಅಥವಾ ಅದಕ್ಕಿಂತ ಹೆಚ್ಚಿನ ಇಳುವರಿಯನ್ನು ವಿಶ್ವಾಸದಿಂದ ನಿರೀಕ್ಷಿಸುತ್ತಾರೆ. ಶ್ರೀ ಪಾಟೀಲ್ ಅವರು 2022ರಿಂದ ಇಲ್ಲಿಯವರೆಗೆ ಅವರ ಅನುಭವಗಳು, ಸವಾಲುಗಳು ಮತ್ತು ವಿಜಯಗಳನ್ನು ಹಂಚಿಕೊಳ್ಳುವುದನ್ನು ನಾವು ಕೇಳಲು ನಮ್ಮೊಂದಿಗೆ ಸೇರಿಕೊಳ್ಳಿ. ಸಾವಯವ ಕೃಷಿಯ ಗಮನಾರ್ಹ ಪ್ರಯೋಜನಗಳನ್ನು ನೋಡಿ, ಬೆಳವಣಿಗೆ, ಸ್ಥಿತಿಸ್ಥಾಪಕತ್ವ ಮತ್ತು ಸಮೃದ್ಧಿಯ ಪ್ರಯಾಣ. ಈಗ ಅಣ್ಣರ ಈಗ ನಿಮ್ಮ ಹೊಲಕರೆ ಬಂದು ನಿಮ್ದು 20 ಎಕರೆ ಹೊಲ ತೋರಿಸಿದ್ರಿ, ಒಂದು ಎಕರೆ ನಿಮ್ ಕಬ್ಬು ಹೋಗ್ಯದ ಅಂತ ಹೇಳಿದ್ರಿ. ಸ್ವಲ್ಪ ಏನೇನಾಗ್ಯದ ಅಂತ ಸ್ವಲ್ಪ ಹೇಳ್ತೀರಿ? ನಮ್ದು 1 ಎಕರೆಕ್ 64 ಟನ್ ಬಂದ ಸರ್. ಹ್ಞೂನ್ರಿ ಅಣ್ಣ. ಈಗಂತೂ ಈ ಕಬ್ಬದಲ್ರಿ ಹೊಸ ಫ್ರೆಶ್ ಕಬ್ಬದ. ಕುಬಾ ಸಾಯಿಲ್ ಕಂಡೀಷನರ್ ಬಿಟ್ಟು ಯಾವ್ದು ಹಾಕಿಲ್ರಿ ನಾವು. ಹ್ಞೂನ್ರಿ. ಕುಬಾ ಸಾಯಿಲ್ ಕಂಡೀಷನರ್ ಯೂಸ್ ಮಾಡೋದಂದ್ರೆ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಬಂದ ಸರ್. ನಿಮ್ ಸುತ್ತಮುತ್ತ ಹೊಲಗಳದಾಗಿಂದ ಏನ್ ರಿಪೋರ್ಟ್ ಅದ ರೀ ನಿಮ್ ಕೇರಳದ? 40 to 35 ಸರ್. 35 ಹಿಡಿದು 40 ಟನ್ ಮ್ಯಾಕ್ಸ್ ಸರ್. ಮ್ಯಾಕ್ಸ್ ಅಂದ್ರೆ ದೊಡ್ಡ ಸರ್. ಅದ್ರಾಗ 64 ಅಂದ್ರೆ ನೀವು ಎತ್ತಿದ ಕೈ ಅಂತ ಹೇಳ್ತೀರಿ. ಆದ್ರ ನನಗ್ ಕೇಳಿದ್ರೆ ಪ್ರಜ್ವಲ್ ಇದು 64 ನೀವು ತೆಗ್ದಿದ್ ಇನ್ನ ಕಮ್ಮದ. ನೀವು ದುಡಿಮೆಗೆ 80 ಟನ್ ಹೋಗ್ಬೇಕು. ರೈತರಿಗೆ ಏನ್ ಮೆಸೇಜ್ ಕೊಡ್ತೀರಿ? ರೈತರಿಗೆ ಏನ್ ಸರ್, ನಾವು ಕುಬಾ ಸಾಯಿಲ್ ಕಂಡೀಷನ್ ಹಾಕ್ರಪ್ಪ, ನೀವು ಚಲೋ ಬೆಳೀರಿ ಅಂತ ಹೇಳ್ತೀವ್ರಿ. ಅವ್ರ ತಲೆಯಾಗ DAP ಯೂರಿಯಾ ಹಾಕ್ತಾರ, ಅವ್ರು ಅನ್ಕೋತ ಹೋರತ್ತೀವಿ ನಾವು. ಅವ್ರು ಅಂದಿದ್ ನಾವು ಕೇಳಲ್ಲ ಸರ್. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕುಬಾ ಸಾಯಿಲ್ ಕಂಡೀಷನರ್ ಬಂದ ಸರ್. ಅದು ಬಿಟ್ಟು ಯಾವ್ದು ಯೂಸ್ ಮಾಡಲ್ಲ ಸರ್. ನೆಕ್ಸ್ಟ್ ಇಯರ್ ಇಲ್ಲೇ ಒಂದು ಲೋಡ್ ತರಿಸ್ತೀನಿ ಸರ್. ಕುಬಾ ಸಾಯಿಲ್ ಕಂಡೀಷನ್ ಯೂಸ್ ಮಾಡಿದೆ. ವರ್ಷಿಗೆ ನಾನು 30-35 ಟನ್ ಬರ್ತಿತ್ತು ಸರ್ಕಾರಿ ಗೊಬ್ಬರ ಯೂಸ್ ಮಾಡಿದ ಮೇಲೆ. ಈಗ ಸುಬಾ ಕಾಯಿಲ್ ಕಂಡೀಷನ್ ಯೂಸ್ ಮಾಡಿದ ಮೇಲೆ ಪರ್ ಏಕರ್ ನಾನು 50 ಟನ್ ಬೆಳೆದೀನಿ. ಈ ವರ್ಷ ಜಾಸ್ತಿ ಮಳೆ ಆದರೂ ಜನರದು ಇಳುವರಿ ಬರಲಿಲ್ಲ. ಇಂಥದ್ರಲ್ಲಿ ನಂದು ಅಗದಿ ಪರ್ಫೆಕ್ಟ್ ಇಳುವರಿ ಬಂದದ ಸರ್. ಅದಕ್ಕೆ ನಾನು ಈ ವರ್ಷ ಅದ್ರ ಕುಬಾ ಸಾಯಿಲ್ ಕಂಡೀಷನ್ನೇ ಪ್ರಪೋಸ್ ಮಾಡಿ ಇವತ್ತಿಗೂ ನಾನು 100 ಚೀಲ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ಬಿಟ್ಟು ನಾ ಯಾರು ಹೇಳಿದ್ರು ಸರ್ಕಾರಿ ಗೊಬ್ಬರ ಯೂಸ್ ಮಾಡಲ್ಲ ಸರ್. ನನ್ನ ಸ್ವಂತ ಇದ್ರ ಮೇಲೆ. ಅಣ್ಣರ ಖರ್ಚು ಹಂಗಾಗಿ ನಿಮ್ ಖರ್ಚು ನನಗೆ ನೋಡಿ ಸರ್, ಸರ್ಕಾರಿ ಗೊಬ್ಬರ ಬರೋದು 2-2.5 ಲಕ್ಷ ರೂಪಾಯಿ ಬರ್ತಿತ್ತು. ಎಷ್ಟು ಎಕರೆ? ಅದು 8 ಎಕರೆ. ಈ ವರ್ಷ 13 ಎಕರೆಗೆ ನಾನು ಭಾಳ ಆದ್ರೂ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ನನ್ನ ಇಡೀ ಫಲವತ್ತಾದ ಭೂಮಿಯೂ ಆಗ್ತದ್ರಿ, ಫಲವತ್ತಾದ ಬೆಳೆನೂ ಬರ್ತದ, ಇಳುವರಿನೂ ಚೆನ್ನಾಗಿ ಸಿಕ್ಕದ, ಖರ್ಚು ಕಮ್ಮಿ ಅದ. ಅಂದ್ರ ಕಮ್ಸೆ ಕಮ್ 40% ಕಮ್ ಖರ್ಚು ಕಮ್ಮಿ ಆಗಿದೆ ಸರ್. ನಾನು 50% 50% ಖರ್ಚು ಕಮ್ಮಿ ಅದ. ಇಳುವರಿ 30 ಟನ್ ಎಕರ್ಲಿಂದ 50 ಟನ್ ಬಂದ ಸರ್. ಈ ವರ್ಷ ಅಂತೂ 60 ಟನ್ ಬರೇಬೇಕ್ರಿ. ನನಗೆ ಅಷ್ಟು ಹೊಲ ತಯಾರಾಗಿದ್ರಿ. ಮೊದಲು ನನ್ನ ಹೊಲ ಹಾರ್ಡ್ನೆಸ್ ಇತ್ತು ಸರ್ಕಾರಿ ಗೊಬ್ಬರ ಯೂಸ್ ಮಾಡೋದ್ರಿಂದ. ಈ ಕುಬಾ ಸಾಯಿಲ್ ಕಂಡೀಷನರ್ ಯೂಸ್ ಮಾಡೋದ್ರಿಂದ ನನ್ನ ಹೊಲ ಮೆತ್ತಗಾಗಿದೆ. ನಾನು ವರ್ಸ್ಟ್ ಭೂಮಿ ಇತ್ತು ಸರ್. ಅಂತಂದ್ರೆ ಎಲ್ಲಾರು ಹೊಲ ಅಂದದ ಅಂತ ಭೂಮಿ ನಾ ತೊಗೊಂಡೇನ್ರಿ. ಇವತ್ತು ಫಲವತ್ತಾದ ಭೂಮಿ ಮಾಡೀನಿ ಸರ್. ನಿಮ್ಮ ಕುಬಾ ಸಾಯಿಲ್ ಕಂಡೀಷನರ್ ಯೂಸ್ ಮಾಡಿ ಅಲ್ಲಿ ಕಬ್ಬು ಬೆಳಿತೀನಿ ಸರ್. ವರ್ಷಿಗೆ ಒಂದು 50 ಟನ್ ಪರ್ ಎಕರೆ ಬೆಳ್ಕೊತ ಬಂದೀನಿ. ಈ ವರ್ಷ ನೀವು ಹೇಳಿದ ಪ್ರಕಾರ ಬೆಳೆದ್ರೆ 80 ಟನ್ ಬೆಳಿತೀನಿ. ನಾ ಕುಬಾ ಸಾಯಿಲ್ ಕಂಡೀಷನರ್ ಬಿಟ್ಟು ಯಾವುದೇ ಯೂಸ್ ಮಾಡಿಲ್ರಿ. ಫರ್ಟಿಲೈಸರ್ಸ್ DAP ಹಾಕಿಲ್ಲ, ಯೂರಿಯಾ ಹಾಕಿಲ್ಲ, 10-26 ಹಾಕಿಲ್ಲ. ಓನ್ಲಿ ಕುಬಾ ಸಾಯಿಲ್ ಕಂಡೀಷನರ್ ಒಂದೇ ನೋಡಿ ಸರ್ ನಾ ಯೂಸ್ ಮಾಡಿದ್ದು. ಹೋದ ವರ್ಷ ಜೋಳ ಹಾಕಿನಿ, ಜಮಿ ಹಾಕಿನಿ, ಗೋಧಿ ಹಾಕಿನಿ, ಎಲ್ಲಾ ಬೆಳೆದಿನಿ ಸರ್. ಅಗದಿ ಫಲವತ್ತಾದ ಬಂದದ. ನಾ ಏನ್ 3 ವರ್ಷದಿಂದ ಯೂಸ್ ಮಾಡೀನಿ ಸರ್, ಅದು ಈಗ ನನಗೆ ಫಾಯ್ದೆ ಕೊಡಾಕತ್ತ ಸರ್ ಭೂಮಿ. ಮುದ್ದನಗೌಡ್ರ ಅಣ್ಣಾರ ನಮಸ್ಕಾರ ರೀ. ನಮಸ್ಕಾರ. ರಾಜೇಂದ್ರ ಕುಬಾರಿ ಅಣ್ಣಾರ. ಈಗ ನಿಮ್ ಕಬ್ಬಿನ ಹೊಲಕ್ ಬಂದಿವ್ರಿ ಅಣ್ಣಾರ. ಸೊ ಇದು ನಿಮ್ದು ಒಟ್ಟು ಎಷ್ಟು ಎಕರೆ ಅದ್ರಿ ಗೌಡ್ರ? 20 ಎಕರೆ.
20 ಎಕರೆ ಅಣ್ಣಾರ. ಈಗ ನಿಮ್ ಹಿಂದ್ ಏನ್ ಬೆಳೆದಿರಿ ಅಣ್ಣ ಈ ಹೊಲ್ದಾಗ್ರಿ? ಕಬ್ಬ್ ಬಿಟ್ಟು ಮತ್ತೇನು ಬೆಳೆದಿಲ್ಲ. ಇಲ್ರಿ, ಈಗ ಹಿಂದಿದ್ ನಿಮ್ ಹಿಂದ ಕಬ್ಬ್ ಬೆಳೆದಿನ ಸರಿ ಗೋಧಿ ಹಾಕಿನಿ. ಗೋಧಿ ಹಾಕಿರಿ. ಇದು ಎಷ್ಟು ಎಕರೆ ಅದ್ರಿ ಅಣ್ಣಾರ? ಇದು 1.5 ಎಕರೆ. 1.5 ಎಕರೆ ಅಣ್ಣ. ಅರ್ಧ ಎಕರೆ ಜೋಳ ಹಾಕಿನ್ರಿ, 1 ಎಕರೆ ಗೋಧಿ ಹಾಕಿನಿ. ಠೀಕ್ ಅದ್ರಿ ಅಣ್ಣ. ಇಲ್ಲಿ ನೀವು ಮೊದಲು ಕಬ್ಬು ಹಾಕಿನಿ ಅಂತ ಅಂದಿದ್ರಿ. ಇಲ್ಲಿ ಎಷ್ಟು ಟನ್ ಕಬ್ಬು ತೆಗೆದಿರಿ? 64 ಟನ್ ತೆಗ್ದಿನ್ರಿ 1 ಎಕರೆ. 1 ಎಕರೆ. ಓಕೆ ರೀ ಅಣ್ಣಾರ. ಸೊ ಈಗ 20 ಈ ಬಾಕಿದೀಗ ನಿಮ್ ಬಿದ್ದಿದ್ದು 20 ಇದು 19 ಎಕರೆ. 19 ಎಕರೆ. ಸೊ ಇದ್ರ ಬಗ್ಗೆ ಮುಂದ್ ಮಾತಾಡೋಣ್ರಿ ಅಣ್ಣಾರ. ಸೊ ಇದು ನಿಮ್ದು ಕಬ್ಬು ತೆಗೆದು ಈಗ ಗೋಧಿ ಮತ್ತ ಇದು ಹಾಕಿರಿ, ಜೋಳ ಹಾಕಿರಿ ಅಣ್ಣಾರ. ಒಂದ್ ಮಾತ್ ತಮಗ್ ಹೇಳ್ಬೇಕಂತೀನ್ರಿ ಅಣ್ಣಾರ, ನೀವು ನೋಡ್ತವ್ರಿದ್ದೀರಿ ಅನ್ಬಾರ್ದ್ರಿ. ಯಾವಾಗ್ಲೂ ರೀ ಅಣ್ಣಾರ ಕಬ್ಬ ಹೋಗಿದ್ದು ಹೊಲ್ದಾಗ ನೀವು ಬೇರ್ಗಳು ಯಾವ್ದ್ರಿ ಅಣ್ಣಾರ, ಯಾವ್ದೇ ಇವು ಬೇರಿದ್ದು ಅವು ಬೇರ್ಗಳು ಸಬೂಳಿದ್ದು ಹಾಕ್ಬೇಡ್ರಿ. ಗಂಟು ಬೀಳ ಬೆಳೆಗಳು ಮಾತ್ರ ನೀವು ಹಾಕ್ರಿ ಅಣ್ಣಾರ. ಇದ್ರಲಿಂದ ನಿಮ್ ನೆಲ ಫಲವಂತತೆ ಉಳಿತದ. ಅದ್ರ ಸಲಗ ಇದು ರಿಕ್ವೆಸ್ಟ್ ಅದ್ರಿ ಅಣ್ಣಾರ. ಇದು ಆಗ್ಯದ, ಮುಂದಿನ ಸಲ ಕರೆಕ್ಷನ್ ಮಾಡ್ಕೋರಿ ಅಣ್ಣಾರ. ಬರ್ರಿ ಅಣ್ಣಾರ, ಬ್ಯಾರೆ ಹೊಲಕ್ ಹೋಗೋಣ್ರಿ ಅಣ್ಣಾರ. ಎಣಸ್ರಿ ಮಲ್ಕ ಈ ಕಡೆ ಎಣಸೋರಿ ಸರ್, ಈ ಕಡೆ ಬರ್ರಿ 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 ಎಣಸ್ರಿ ಸರ್. 1 2 3 4 5 6 7 8 9 10 11 12 13 ಗಣಕಿ. ಸ್ವಲ್ಪ ಬಟ್ಟೆ ಕೈ ಹಿಡಿದು ಹಿಂಗ ಅದ್ರ ಸುತ್ತ ನಮ್ದೇನು ಇದು ದಪ್ಪ ಬರುತ್ತಲ್ಲ. ಮರಿ ಸಂಖ್ಯೆ ಎಷ್ಟು ಅದಾವ್ರಿ ಮಲ್ಲಿಕಾರ್ಜುನ್ ಸರ್? ಮರಿ ಸಂಖ್ಯೆ 1 2 3 4 5. ಬಾಕಿ ಎಲ್ಲ ಸಣ್ಣ. ಬಾಕಿ ಎಲ್ಲ ಸಣ್ಣ. ಆಕಾಶ್, ಇವು ಸಣ್ಣ ಇದ್ದೀವು ಮರಿ ತೆಗಿಬೇಕಪ್ಪಿ. ಒಂದು ಯಾಕಂದ್ರೆ ಜಾಸ್ತಿ ಮರಿ ಬಿಟ್ಟಂದ್ರೆ ಕಬ್ಬ ನಿಮ್ ಅಜ್ಜಿ ಬರ್ಲಪ್ಪಿ, ಎತ್ಗಳಿಗೆ ಹಾಕಪ್ಪಿ. ಅಣ್ಣರ ಈ ಕಬ್ಬಿಗ್ರಿ ಅಣ್ಣರ ನೀವು ಗೊಬ್ಬರ ಯಾವ್ದು ಕೊಟ್ಟಿರಿ ಅಣ್ಣ? ನಾವು ಕುಬಾ ಸಾಯಿಲ್ ಕಂಡೀಷನರ್ ಬಿಟ್ಟು ಯಾವ್ದು ಯೂಸ್ ಮಾಡಿರಿ. ಇದು ಎಷ್ಟ್ ತಿಂಗಳ ಕಬ್ರಿ ಅಣ್ಣ? 5 ತಿಂಗಳು. ಎಷ್ಟು ಗೊಬ್ಬರ ಕೊಟ್ಟಿರಿ ಅಣ್ಣ? 1 ಎಕರೆ 15 ಬ್ಯಾಗ್ ಕೊಟ್ಟಿನಿ. 15 ಚೀಲ. ಈ ಪೂರಾನ ಕೊಟ್ಟೆ ಬಿಟ್ಟಿನಿ. ಈಗೇನು ಪೆಂಡಿಂಗ್ ಕೊಡೋದಿಲ್ಲ. ಈಗ ಅಣ್ಣರ ಇದು ಆಕಾಶ್ ಇಲ್ಲಿ ಮುಂದ್ ಬಾಬಿಡನಿ, ನಿನಗೆ ಹೇಳ್ಬೇಕು. ನಾ ಹೊಲ್ದಾಗ ನೀನೇ ಇರ್ತಿ ನೋಡಪ್ಪಿ. ಇದ್ರಾಗ ಏನು ಈ ಸಣ್ಣ ಮರಿ ಬಂದಾವ್, ಯಾವೆಲ್ಲ ಸಣ್ಣ ಮರಿಗಳು ಇವು ದೊಡ್ಡ ಇವು ಬಿಟ್ಟು ಯಾವು ಕಬ್ಬು ಬಿಟ್ಟು ಇವು ಸಣ್ಣ ಮರಿಗಳೆಲ್ಲ ತೆಗೆದು ಹಾಕದಪ್ಪಿ. ತೆಗೆದು ನೀನು ಆಕಳಿಗೆ ಹಾಕು. ಯಾವು ಇವು ಏನು ಸಣ್ಣ ಬಂದಾವಲ್ಲ ಇವು ತೆಗೆದು ಹಾಕಪ್ಪಿ. ಇಲ್ಲಂದ್ರೆ ಇವೇನ್ ಮಾಡ್ತಾವ ಆಕಾಶ, ನಿಮ್ ಸಾಬ್ರದ್ದು ಕಬ್ಬಿಗೆ ಬರಗುಡ್ಸಲ್ಲ. ಅವು ಊಟ ಮಾಡ್ತಾವ ಹೊಲ್ದಾಗ, ಗೊತ್ತಾಯ್ತು. ಇವು ದೊಡ್ಡ ಕಬ್ಬಿಗೆ ಬೆಳೆ ಗುಡಿಸಲ್ಲ. ಅದು ಬೆಳೆ ಗುಡಿಸ್ಬಾರ್ದು ಅಂದ್ರೆ ಸಣ್ಣ ಮರಿ ತೆಗೆದು ಹಾಕ್ಬೇಕು. ಈಗ ಕರೆಕ್ಟ್ ಟೈಮ್ ಅದ, 150 ದಿವ್ಸಕ್ಕೆ ಚೆಕ್ ಮಾಡ್ಕೋಬೇಕು. ಈಗ ನೋಡ್ಕೊಂಡು ಒಂದು ಮಾಲಕರಿಗೆ ಹೇಳ್ತೀನಿ, ಒಂದು ಮನುಷ್ಯಗೆ ಬೇಕಾದ್ರೆ ಸಂಗಡ ತಗೊಂಡು ಅಂದ್ರೆ ಇವು ಸಣ್ಣ ಮರಿ ಬಂದಾವಲ್ಲ ದಮ್ಮನಿದ್ದು ಇಡು, ಸಣ್ಣ ಎಲ್ಲ ತೆಗೆದು ಹಾಕಪ್ಪಿ. ನಾವು ಕುಬಾ ಸಾಯಿಲ್ ಕಂಡೀಷನರ್ ಬಿಟ್ಟು ಯಾವ್ದು ಹಾಕಿಲ್ಲ. ಫ್ಯಾಕ್ಟ್ರಿ ಹೋಗತ್ತಾನೆ ಏನೂ ಹಾಕಲ್ಲ, ಬರೇ ನೀರ್ ಬಿಡೋದು. ಈಗ ಹೆಂಗ ಒಣಗದಲ್ರಿ, ಇನ್ನೊಂದ್ ಸ್ವಲ್ಪ ಒಣಗ್ತಾ ಮತ್ ನೀರ್ ಚಾಲು ರೀ. ಇನ್ನೊಂದು ಹೇಳ್ತೀನಿ ಆಕಾಶ್, ನಿನಗ ಈ ಅಣ್ಣವ್ರಿಗೆ ಗೊತ್ತದ, ನಿಂಗೆ ಇನ್ನೊಂದ್ಸಲ ಹೇಳ್ತೀನಿ. ಯಾವಾಗ ಮಣ್ಣು ಹಿಂಗೆ ಹಸಿ ಇದ್ದಾಗ ನೀರು ಬಿಡಬಾರ್ದಪ್ಪಿ. ಕೆಳಗಿನ ಮಣ್ಣು ಕೈಲೇ ತೊಗೊಂಡು ಏನು ಮಾಡೋದು, ಉಂಡಿ ಮಾಡೋದು. ಉಂಡಿ ಆಯ್ತು ಅಂದ್ರೆ ನೀರು ಬಿಡಬೇಡ, ಒಂದು ದಿವ್ಸ ಮುಂದೆ ಹಾಕು, ಗೊತ್ತಾಯ್ತು. ನೀ ಪೂರ ಹಸಿ ಇದ್ದಾಗ ಹಸಿ ಮ್ಯಾಗ ಹಸಿ ಮಾಡಬೇಡ, ಇಲ್ಲಾಂದ್ರೆ ಬೇರ್ ಕೊಳಿತಾವಪ್ಪಿ, ಗೊತ್ತಾಯ್ತು ನಿಂಗ. ಯಾಕಂದ್ರೆ ನೀ ಹೊಲ್ದಾಗ ನೀನೇ ಇರ್ತಿ. ಅದ್ರ ಸಲಂಗೆ ನಿಂಗೆ ಹೇಳಕತ್ತೀನಿ ಈ ಮಾತು. ಹಿಂಗೆ ನೋಡ್ರಿ ಮಲ್ಲಿಕಾರ್ಜುನ್ ಫಡ ಸ್ವಲ್ಪ ನಮ್ಗೆ ಉದ್ದ ಹೋಗೋದಕ್ಕಿಂತ ಇವು ದಪ್ಪ ಆಗ್ಬೇಕು. ದಪ್ಪ ಆದಾಗ ತೂಕ ಜಾಸ್ತಿ ಬರೋದು. ಮತ್ತ ಅಣ್ಣರ ಇದು ಎಲ್ಲ ನೀವು ಸಾಲ ಈಸ್ಟ್ ವೆಸ್ಟ್ ಇಟ್ಟಿರಲ್ರಿ? ಹಂಗೆ ಇಟ್ಟಿವಿ. ನೀವು ಕಬ್ಬು ಬೆಳೆದಿದ್ದು ಈಸ್ಟ್ ವೆಸ್ಟೇ ಹಾಕಿರಿ? ಕರೆಕ್ಟ್. ನಾವು ಮೊದಲಿನಿಂದ ಕಬ್ಬು ಹಚ್ಚಿವಲ್ಲಿ ಈಸ್ಟ್ ವೆಸ್ಟೇ ಹಚ್ಚಿವ್ರಿ. ಮೊದ್ಲೇ ನಡೆದ್ರಿ ನೀವು ಕರೆಕ್ಟ್ ಪದ್ಧತಿ ಹಿಡ್ಕೊಂಡು ಬಂದಿರಿ ಅಣ್ಣಾರ ನೀವು. ಬರ್ರಿ ಅಣ್ಣ. ಹಂಗಲ್ಲ, ನೀನು ಫ್ಯಾಕ್ಟ್ರಿಗೆ ಕಬ್ಬು ಕೊಡ್ತಾರಲ್ಲ, ಅವ್ನು ಉದ್ದನ್ ಕಬ್ಬು ನೋಡ್ತಾನ ಅಥವಾ ಉದ್ದನ್ ಕಬ್ಬಿಗೆ ರೊಕ್ಕ ಜಾಸ್ತಿ ಕೊಡ್ತಾನ, ವಜ್ಜಿಗೆ ರೊಕ್ಕ ಕೊಡ್ತಾನ. ಮತ್ತೆ ಈಗ ನಿಂಗೆ ವಜ್ಜಿ ಬರ್ಬೇಕಂದ್ರೆ ಏನ್ ನೀವು ಆಗಲ್ಲ ಸರ್ ಹೇಳೋದಿರಲ್ಲ, ಏನು ಈ ಮರಿ ಅವಲ್ಲ ಸಣ್ಣ ಸಣ್ಣ ಮರಿ, ಅವು ಮರಿ ಈಗ ಇದು ಬೆಳಿಲಾಗ್ತದ, ಅದನ್ನೂ ಬೆಳಿಲಾಗತ್ತದ, ಅದು ಊಟ ತಿನ್ಲಾಗತ್ತದ, ಇದು ಊಟ ತಿನ್ಲಾಗತ್ತದ. ಏನಾಯ್ತು, ಊಟ ಎಲ್ಲರೂ ಹಂಚ್ಕೊಂಡು ತಿನ್ಲಾಗತ್ತಾರ. ಬಟ್ ಇದು ತೂಕ ಬರ್ಬೇಕಂತಂದ್ರೆ ಆ ಮರಿ ತೆಗೆದಂದ್ರ ಆ ಮರಿದ ಊಟ ಎಲ್ಲಿ ಬಂತು, ಇದಕ್ ಬಂತು. ಇದು ಬಂತಂದ್ರೆ
ಮುದ್ದಣ್ಣಗೌಡ್ರು ನಮಸ್ಕಾರ ರೀ ಅಣ್ಣರ. ನಮಸ್ಕಾರ ಸರ್. ಹಾ, ನಿಮ್ ಮಗ ಪ್ರಜ್ವಲ್ ಬಂದಾರ ಇಲ್ಲಿ. ಹಾ, ನಮ್ ನಾಗರಾಜ್ ಅದಾರ್ರಿ. ಹಾ, ನಮ್ ಮಲ್ಲಿಕಾರ್ಜುನ್ ಇವರು. ನಿಮ್ ಹೆಸರೇನ್ರಿ ಶಿವ? ನಿಮ್ದು ಶರಣು. ನಿಮ್ದು ಯಾವ ಊರ್ರಿ? ನಮ್ದು ಇಲ್ಲೇ ಜೇವರ್ಗಿ ತಾಲೂಕ್ ಮಂದ್ರವಾಡದವ್ರಿದ್ದೀರಿ. ಅಚ್ಚಾ, ಠೀಕ್ ಅದರಿ. ಸೊ ಈಗ ಅಣ್ಣರ, ಈಗ ನಿಮ್ ಹೊಲಕ್ಕರೆ ಬಂದೆವು. ನಿಮ್ದು 20 ಎಕರೆ ಹೊಲ ತೋರಿಸಿದ್ರಿ. ಒಂದ್ ಎಕರೆ ನಿಮ್ ಕಬ್ಬು ಹೋಗ್ಯದ ಅಂತ ಹೇಳಿದ್ರಿ. ಸ್ವಲ್ಪ ಏನೇನಾಗ್ಯದ ಅಂತ ಸ್ವಲ್ಪ ಹೇಳ್ತೀರೇನ್ರಿ? ನಮ್ದು 1 ಎಕರೆಕ್ಕೆ 64 ಟನ್ ಬಂದ ಸರ್. ಹ್ಞೂನ್ರಿ ಅಣ್ಣ. ಈಗಂತೂ ಈ ಕಬ್ಬದಲ್ರಿ ಹೊಸ ಫ್ರೆಶ್ ಕಬ್ಬದ. ಕುಬಾ ಸಾಯಿಲ್ ಕಂಡೀಷನರ್ ಬಿಟ್ಟು ಯಾವ್ದು ಹಾಕಿಲ್ರಿ ನಾವು. ಹ್ಞೂನ್ರಿ. ಕುಬಾ ಸಾಯಿಲ್ ಕಂಡೀಷನರ್ ಯೂಸ್ ಮಾಡದ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಬಂದ ಸರ್ ಇಳುವರಿ. ಹ್ಞೂನ್ರಿ ಅಣ್ಣ. ಅದೇ ಈಗ ಸರ 80 ಟನ್ ಬರ್ಬೇಕ್ರಿ ನಿಮ್ ಎಸ್ಟಿಮೇಷನ್. ಒಂದು ಮರಿ ಸಂಖ್ಯೆದು ಅವಿಷ್ಟು ತೆಗೆಸಾಕ್ತೇನೆ. ತೆಗಿಸಾಕ್ರಿ ಅಣ್ಣ. 5 ತಿಂಗಳಾಗೈತಿ. ನಾಗರಾಜ್ ನಿಮ್ಗೆ ಗೊತ್ತಾಗೈತಲ್ರಿಪ್ಪ? ಅದು ಒಂದು ಇದು ಏನು ಅದು ಒಂದೇ ಉಳ್ದದ. ಅಣ್ಣ, ನೀವು 1 ಎಕರೆಗೆ ಎಷ್ಟು ಚೀಲ ಗೊಬ್ಬರ ಕೊಟ್ಟಿರಿ ಅಣ್ಣ? 16 ಚೀಲ ಕೊಟ್ಟಿರಿ. 16 ಚೀಲ ಕುಬಾ ಸಾಯಿಲ್ ಕಂಡೀಷನರ್. ಅದು ಬಿಟ್ಟು ಮತ್ತೇನ್ರಿ? ಮತ್ತೇನು ಕೊಟ್ಟಿಲ್ಲ. ಏನೂ ಇಲ್ಲ. ಇದು ಪ್ರಜ್ವಲ್, ನಿಮ್ದೇನ್ ಎಕ್ಸ್ಪೀರಿಯನ್ಸ್ ಅದರಪ್ಪ? ನೀವು ಯಂಗ್ಸ್ಟರ್ ಇದ್ರಿ, ನೀವು ಹೇಳ್ರಿ. ನಿಮ್ ತಂದೆಯವರು ನಾವೆಲ್ಲ ಹಳೆ ಮಂದಿ ನಾವು. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸರ್. ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಿಮ್ ಸುತ್ತಮುತ್ತ ಹೊಲಗೊಳದಾಗಿಂದ ಏನ್ ರಿಪೋರ್ಟ್ ಅದ ನಿಮ್ ಕೇರಳಿದ? 40 to 35 ಸರ್. 35 ಹಿಡಿದು 40 ಟನ್ ಮ್ಯಾಕ್ಸ್ ಸರ್. ಮ್ಯಾಕ್ಸ್ ಅಂದ್ರೆ ದೊಡ್ಡ ಸರ್. ಅದ್ರಾಗ 64 ಅಂದ್ರೆ ನೀವು ಎತ್ತಿದ ಕೈ ಅಂತ ಹೇಳ್ತೀರಿ. ಆದ್ರ ನನಗ್ ಕೇಳಿದ್ರೆ ಪ್ರಜ್ವಲ್, ಇದು 64 ನೀವು ತೆಗ್ದಿದ್ ಇನ್ನ ಕಮ್ಮದ. ನೀವು ದುಡಿಮೆಗೆ 80 ಟನ್ ಹೋಗ್ಬೇಕು. ಒಂದಿಷ್ಟು ಬಾಕಿ ಏನು ಮರಿ ಸಂಖ್ಯೆ ಲೆಕ್ಕ, ಕಬ್ಬಿನ ಲೆಕ್ಕ, ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೋರಿ. ನಾಗರಾಜ್, ನಿಮ್ಗೇನ್ ಹೇಳಿದ್ರಪ್ಪ ಹೇಳ್ರಿ ನಂಗೆ. ನಿಮ್ಗೇನ್ ಅನ್ಸದ್? ನಿಮ್ಗೆ ತೆಗಿತೀರಿ? ನಿಮ್ಗೇನ್ ಪ್ರಶ್ನೆ ಇದ್ರೆ ನನ್ಗೆ ಫೋನ್ ಮಾಡ್ರಿ, ನಿಮ್ನ ಹೇಳ್ಕೊಡ್ತೀನಿ. ಓಕೆ, ಥ್ಯಾಂಕ್ಸ್ ರಪ್ಪ. ಅಣ್ಣರ ಮತ್ತೇನ್ ಹೇಳೋದು ನಿಮ್ಗೆ? ಮುಗಿಲ್ ಸರ್. ಮುದ್ದನಗೌಡ ಎಸ್ ಪಾಟೀಲ್. ಅಣ್ಣ, ಮತ್ತೇನ್ ಹೇಳೋದು ನಿಮ್ಗೆ? ಮತ್ತೇನೂ ಇಲ್ಲ ಸರ್. ನಿಮ್ಮ ಕುಬಾ ಸಾಯಿಲ್ ಕಂಡೀಷನ್ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಗೊಬ್ಬರ ನೋಡಿ ಸರ್. ನಾವು ಮೊದಲು ಏನ್ ಹಾಕಿವಿ ಸರ್, ಸರ್ಕಾರ ಗೊಬ್ಬರ ವೇಸ್ಟ್ ಸರ್. ಈಗ ಒಟ್ಟೆ ನಾ ಹಾಕಕ್ಕೆ ಅಲೌಡೆ ಮಾಡಿದ್ವಿ. ಅಣ್ಣ, ರೈತರಿಗೆ ಏನ್ ಮೆಸೇಜ್ ಕೊಡ್ತೀರಿ? ರೈತರಿಗೆ ಏನ್ ಸರ್, ನಾವು ಕುಬಾ ಸಾಯಿಲ್ ಕಂಡೀಷನ್ ಹಾಕ್ರಪ್ಪ, ನೀವು ಚಲೋ ಬೆಳೀರಿ ಅಂತ ಹೇಳ್ತೀವ್ರಿ. ಅವ್ರ ತಲೆಯಾಗ DAP ಯೂರಿಯಾ ಹಾಕ್ತಾರ, ಅವ್ರು ಅನ್ಕೋತ ಹೋರತ್ತೀವಿ ನಾವು. ಅವ್ರು ಅಂದಿದ್ದು ನಾವು ಕೇಳಲ್ಲ ಸರ್. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕುಬಾ ಸಾಯಿಲ್ ಕಂಡೀಷನರ್ ಬಂದ ಸರ್. ಅದು ಬಿಟ್ಟು ಯಾವ್ದು ಯೂಸ್ ಮಾಡಲ್ಲ ಸರ್. ನೆಕ್ಸ್ಟ್ ಇಲ್ಲೇ ಒಂದು ಲೋಡ್ ತರಿಸ್ತೀನಿ ಸರ್. ನಮ್ ನಾಗೂ ಹೇಳ್ತೀನಿ, ರೈತರಿಗೆ ಇಲ್ಲೇ ಕೊಡೋತ್ ಹೇಳ್ತೀನಿ ಸರ್. ಗಡಿ ಸಲ ಲೋಡೆ ತರಿಸಿ ಈ ಸಲ ತರಿಸ್ತೀನಿ ಸರ್. ಇಲ್ಲೇ ಗೋಡೌನ್ ಮಾಡ್ತೀನಿ. ಇಲ್ಲಿ ಸುತ್ತಮುತ್ತ ಎಲ್ಲರಿಗೂ ಮಾಡ್ರಿ. ಯಾರಿಗೂ ಉದ್ರಿ ಕೊಡಲ್ಲ ಸರ್. ನಾವು ಕೊಡ್ಬೇಡ್ರಿ, ನಗ್ದಿರಿ ಸರ್. ಉದ್ರಿ ಯಾರಿಗೂ ಕೊಡಲ್ಲ ಸರ್. ಮಾಡ್ರಿ. ನಿಮ್ನ ಸಪೋರ್ಟ್ ಮಾಡ್ತೀನಿ. 100% ಸರ್. ಪ್ರಜ್ವಲ್, ನಿಮ್ ಮೆಸೇಜ್ ಏನಾದ್ರು ರೈತರಿಗೆ ಆಸ್ ಆರ್ಗ್ಯಾನಿಕ್ ಫಾರ್ಮರ್? ಒಂದು ನನ್ನ ಕಡೆಯಿಂದ ಸರ್ ಒಪಿನಿಯನ್ ಅಂದ್ರೆ, ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಅಂತ ಸರ್. ಅಚ್ಚಾ, ಯು ವಿಲ್ ಗೆಟ್ ದ ರಿಸಲ್ಟ್ಸ್. ಯು ಆರ್ ಹ್ಯಾಪಿ ಅಂಡ್ ಯು ಅಡ್ವೈಸ್ ಅದರ್ ಪೀಪಲ್ ಟು ಗೋ ಅಹೆಡ್ ವಿತ್ ಇಟ್. ಥ್ಯಾಂಕ್ಸ್ ರಪ್ಪ. ನಿಮ್ ಹೊಲಕ್ಕೆ ಕರ್ಕೊಂಡ್ ಬಂದಿದ್ ಖುಷಿ ಆಯ್ತ್ರಿ ಸರ್. ನೀವು ನಮ್ಮ ಹೊಲಕ್ಕೆ ಬಂದು ತುಂಬಾ ಥ್ಯಾಂಕ್ಸ್ ರೀ. ಯಾವಾಗ್ನೂ ಕರ್ರಿ ಸರ್. ನೀವು ಸಿಕ್ಕಾಗಿನಿಂದ ನಾವು ಯಾವಾಗ ಬರ್ತಾರ ನಾವು ದಾರಿ ನೋಡಕತ್ತೀವ್ರಿ. 2 ತಿಂಗಳ 3 ತಿಂಗಳ ಐತ್ರಿ. ಗೊಬ್ಬರ ಹಾಕದಂಗ್ ಸುಟ್ಟು ಕರೆಸ್ತೀವಿ, ಬರ್ತೀವಿ. ಇನ್ನೊಂದ್ಸಲ ಬರ್ತಾರ. ನಾಳೆಗೆ ನಾಗರಾಜ್, ನಿಮ್ಗೆ ಏನ್ ಪ್ರಶ್ನೆ ಇದ್ರೆ ನಾನು ಫೋನ್ ಮಾಡಿ ಹೇಳ್ಕೊಡ್ತೀನಿ. ಟೀಕ್ ಅದ್ರಿ. ನಮಸ್ಕಾರಪ್ಪ ಅಣ್ಣ. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕುಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ
ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಉದಾಯ ವಿಷವಲ್ಲ. ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.